ಕುಮಾರೇನ್ಸ್ ಈ ಕೋರ್ಟಲ್ಲಿ ಮ್ಯಾಚು. ಶಾಂತಿ ನಿಕೇತನ್ ಅವರು ಉತ್ತಮ ಪ್ಲೇಯರ್ಗಳಾಗಿದ್ದರು. ಪ್ರಮೋದ್ ಶ್ರೀನಿವಾಸ್ ಅವರು ಇವರೆಲ್ಲರೂ ಒಂದು ಕಾಲದಲ್ಲಿ ಒಳ್ಳೆ ಕ್ರೀಡಾಪಟುಗಳು ಆಗಿದ್ರು. ಅವ್ರಿಗೆ ಜಾಗ ಬಿಡಿ, ಟೀಮ್ ಬರ್ತಾ ಇದೆ ಅಲ್ಲಿ. ಗರ್ಲ್ಸ್ ಎಲ್ಲ ಇಲ್ಲಿ ಸ್ಟೇಜ್ ಮುಂದೆ ಕೂತ್ಕೊಬೇಕು. ಹೈಸ್ಕೂಲ್ ಬಾಯ್ಸ್ ಹೈಸ್ಕೂಲ್ ಬಾಯ್ಸ್ ಇಲ್ಲಿ ಬನ್ನಿ ಕೆಳಗಡೆ. ಟೀಚರ್ಸ್ ಹೈಸ್ಕೂಲ್ ಯಂಗ್ ಸ್ಪೋರ್ಟ್ಸ್ ಕ್ಲಬ್ಬಿನ ಹಿತೈಷಿಗಳು ಅವ್ರಿಗೂ ಸಹ ಗರ್ಲ್ಸ್ ಎಲ್ಲ ಇಲ್ಲೇ ಇರಿ. ಶ್ರೀ ಪ್ರಶಾಂತ್ ಕೋರ್ಟ್ ಬಿಟ್ಟು ಯಾರೋ ಮಾಡ್ತಾ ಇರೋದು ಸರ್. ಅಲ್ಲಿ ನೋಡಿ ಯಾರಾದರೂ ಅವತ್ತು ಅವ್ರು ಆಡ್ಬೇಡಿ ಅಂತ ಹೇಳಿ ಬಾಯ್ಸ್ ಎಲ್ಲ ಹೊರಗಡೆ ಬನ್ನಿ. ಬಾಲಿಸ್ ನೋಡಿ ಸರ್, ಬಾಯ್ಸ್ ಎಲ್ಲ ಕೆಳಗಡೆ ಹೋಗಿ. ಮತ್ತು ಸೌಮ್ಯರು ಮತ್ತೊಮ್ಮೆ ವಾಲಿಬಾಲ್ ಸರ್ವಿಸ್ ಮಾಡುವ ಮೂಲಕ ಈ ಪಂದ್ಯಾವಳಿಯನ್ನು ಉದ್ಘಾಟಿಸುತ್ತಿದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಇವರೆಲ್ಲರೂ ಉತ್ತಮ ಸ್ಟೂಡೆಂಟ್ ಲೈಫಲ್ಲಿ ವಿನಯ್ ಗುರೂಜಿಯವರು, ಸೌಮ್ಯ ರೆಡ್ಡಿಯವರು ಉತ್ತಮ ಕ್ರೀಡಾಪಟುಗಳಾಗಿದ್ದರು. ಆ ಒಂದು ನೈಜತೆ ಇವತ್ತು ಅವರಲ್ಲಿ ಕಾಣ್ತಾ ಇದೆ. ಧೀರಜ್ ದೀಕ್ಷಿತ್ ಅಲ್ಲಿ ಕೋರ್ಟ್ ಕ್ಲಿಯರ್ ಮಾಡ್ರಪ್ಪ. ಧೀರಜ್ ಗುಡ್ ಸರ್ವಿಸ್ ಬೈ ವಿನಯ್ ಗುರೂಜಿ. ಗುಡ್ ಸರ್ವಿಸ್ ಬೈ ನಾಗರಾಜು ಸರ್. Pesa volleyball boys and also they are doing service as a volunteers and as officials in this championship. ಬಾಯ್ಸ್ ಇಲ್ಲಿ ಯಾರು ಆಡಬಾರ್ದು, ಎಲ್ಲ ಕೆಳಗಡೆ ಬರಬೇಕು. ಬಾಯ್ಸ್ ಅಲ್ಲಿ ಆಡ್ತಾ ಇರೋ ಬಾಯ್ಸ್ ಇದು ಗರ್ಲ್ಸ್ ಕೋರ್ಟ್, ಗರ್ಲ್ಸ್ ಇರಬೇಕು. ಗರ್ಲ್ಸ್ ಎಲ್ಲ ಇಲ್ಲೇ ಇರಿ, ಬಾಯ್ಸ್ ಎಲ್ಲ ಕೆಳಗಡೆ ಬನ್ನಿ. ಕೆಳಗಡೆ ಕೋರ್ಟ್ಗೆ ಹೋಗಿ, ಔಟ್ಡೋರ್ ಕೋರ್ಟ್ಗೆ ಹೋಗಿ. ಬಾಯ್ಸ್ ಅಲ್ಲ ಯಾರು ಆಡ್ತಾ ಇರೋದು ನೋಡಿ. ಟೀಚರ್ಸ್
ಇವತ್ತು ರಾಜ್ಯಾದ್ಯಂತ ಇರೋ ದೊಡ್ಡ ಸಮಸ್ಯೆ ಹಾರ್ಟ್ ಅಟ್ಯಾಕ್ ಯೂತ್ಸ್ ಅಲ್ಲಿ. ಸೊ ಜಾತಿ ಧರ್ಮ ಎಲ್ಲ ಮೀರಿದ್ದು ಕಾಯಿಲೆ. ಸೊ ಕಾಯಿಲೆಗೆ ಪಕ್ಷನೂ ಇಲ್ಲ, ಜಾತಿಯೂ ಇಲ್ಲ, ಧರ್ಮನೂ ಇಲ್ಲ, ಒಟ್ಟಿನಲ್ಲಿ ಅದು ಕಾಯಿಲೆ. ಆ ಕಾಯಿಲೆಗೆ ಒಂದು ಕಾರಣ ಎಡಿಕ್ಷನ್ನು, ಸ್ಟ್ರೆಸ್ಸು ಮತ್ತು ನಾನ್ ಸೈಂಟಿಫಿಕಲ್ ಫುಡ್ ಮೆಥಡ್. ಸೊ ಇದನ್ನು ಸೌಮ್ಯ ಅವರು 6-7 ವರ್ಷದ ಹಿಂದೆಯೇ ಅವರು ವಾರ್ಡಲ್ಲಿ ಶುರು ಮಾಡಿದ್ರು, ವೆಜಿಟೇರಿಯನ್ ಎರಾ ಅಂತ ಹೇಳಿ, ನಾನ್ ಕೊಲೆಸ್ಟ್ರಾಲ್ ಫುಡ್ ಅಂತ ಹೇಳಿ ಆ ಕಾನ್ಸೆಪ್ಟಲ್ಲಿ ಶುರು ಮಾಡಿದ್ರು. ಸೊ ಈ 3 ಕೀವರ್ಡ್ಸ್ ಏನಿದೆ, ಕಾಯಿಲೆ ಬಂದು ನಾವು ಕಂಪ್ಲೇಂಟ್ ಹೇಳೋಕ್ಕಿಂತ ಕಾಯಿಲೆ ಬರ್ದಿದ್ದಾಗ ನೋಡ್ಕೊಳ್ಬೇಕಾಗಿರೋದು ಎಲ್ಲ ದೇಶದ ಎಲ್ಲ ಪಕ್ಷದವ್ರದ್ದು, ಪ್ರತಿ ತಂದೆ ತಾಯಿದು. ಬರೀ ಸ್ಕೂಲು ಹಾಸ್ಪಿಟ್ಲು ಸರ್ಕಾರದ ಕೆಲಸ ಅಲ್ಲ, ಪ್ರತಿ ತಂದೆ ತಾಯಿದು ಕೆಲಸ. ಸೊ ಯೋಗ ಕಂಪಲ್ಸರಿ ಮಾಡಿ, ಸಂಜೆ ಹೊತ್ತು PT ಪೀರಿಯಡು 4 ಗಂಟೆ 4 ಕ್ಲಾಸ್ ಮುಗಿದ್ಮೇಲೆ ½ ಅವರಿಗೆ ಆ ಸ್ಟ್ರೆಸ್ ಹೊರಗೆ ಹೋಗ್ಬೇಕಾ ಮಕ್ಕಳಿಗೆ. ಹಾಗೆ ಅವ್ರು ಸ್ಟ್ರೆಸ್ ಹಿಡ್ಕೊಂಡು ಮನೆಗೆ ಹೋದಾಗ ಒಂದು ಗಲಾಟೆ ಆಗುತ್ತೆ, ಇಲ್ಲ ಎಡಿಕ್ಷನ್ಸಿಗೆ ಹೋಗ್ತಾರೆ. ಸೊ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಸ್ಪೋರ್ಟ್ಸ್. ಅದನ್ನ ಮಹಿಳಾ ಅಧ್ಯಕ್ಷರಿರೋ ಸೌಮ್ಯ ಅವರಿಗೂ ನಾನು ಹೇಳಿದೆ. ಈ ಎಷ್ಟೋ ಹೆಣ್ಮಕ್ಳು ಇವತ್ತು ಭೀಮನ ಅಮಾವಾಸ್ಯೆ, ಎಷ್ಟೋ ಹೆಣ್ಮಕ್ಳು ಮನೆಗೋಸ್ಕರ ಮಕ್ಕಳಿಗೆ ಗಂಡನ ತೊಂದರೆ ಆಗುತ್ತೆ ಅಂತ ಹೇಳಿ ಹೆಲ್ತ್ ಚೆಕ್ ಮಾಡ್ಕೊಡಲ್ಲ. ಸೊ ಅವರಿಗೆ ಸ್ಪೋರ್ಟ್ಸು, ಯೋಗ, ಫ್ರೀ ಹೆಲ್ತ್ ಚೆಕಪ್ ಪ್ರತಿ MLAಗಳು ಪ್ರತಿ ವಾರ್ಡಲ್ಲಿ ಆದಾಗ, ಬಿಕಾಸ್ ದೇ ಆರ್ ದ ಸ್ಟ್ರೆಂತ್. ಗೃಹಿಣಿ ಗೃಹ ಮುಚ್ಚತೆ. ಇವತ್ತು ಗಂಡನ ಆಯುಷಿಗೆ ತಾಯಿ ಪ್ರಾರ್ಥನೆ ಮಾಡ್ತಾಳೆ, ಆದರೆ ಆ ತಾಯಿಯ ಆಯುಷಿಗೆ ಮಗ, ಗಂಡ, ಸರ್ಕಾರ ಏನು ಮಾಡಬೇಕು ಅಂದರೆ ಈ ಆಟ ನಮ್ಮ ನಾಗರಾಜಣ್ಣನ ಬೆಸ್ಟ್ ಸೊಲ್ಯೂಷನ್. ಅವರೆಲ್ಲ 28 ವರ್ಷದ ಹಿಂದೆ ಈ ಐಡಿಯಾಸ್ ಮಾಡಿರೋದ್ರಿಂದ ಸೌಮ್ಯ ಕಾಲದಲ್ಲಿ ಬೆಂಗಳೂರು ಇಂಥದ್ದೊಂದು ಸ್ಟೇಡಿಯಂ ನೋಡಿದೆ. ನಾಗರಾಜಣ್ಣನ ವಿಷನ್ನು, ಪ್ರಮೋದ್ ಅವರ ವಿಷನ್ನು. ಸೊ ಇದು ರಾಜ್ಯಕ್ಕೂ ದೇಶಕ್ಕೂ ಯೂನಿವರ್ಸಿಗೂ ಕಾಯಿಲೆಗಳಿಗೆ ಇದು ಮಾದರಿ ಆಗಲಿ ಅಂತ ಹೇಳ್ತಾ, ನಮ್ಮ ಹೆಲ್ತ್ ಮಿನಿಸ್ಟ್ರು ಶರಣ್ ಪ್ರಕಾಶ್ ಪಾಟೀಲಲ್ಲೂ ವೀಕೆಂಡ್ಸ್ ಏನಿರುತ್ತೆ, ಸ್ಯಾಟರ್ಡೆ ಸಂಡೇ ಮಾರ್ನಿಂಗ್ಸ್ ಸ್ಪೋರ್ಟ್ಸನ್ನು, ಯೋಗನ ವಾರ್ಡಲ್ಲಿ ಕಂಪಲ್ಸರಿ ಮಾಡಿ ಅಂತ ಸರ್ಕಾರಕ್ಕೂ ಮತ್ತು ಹೆಲ್ತ್ ಮಿನಿಸ್ಟ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕೌನ್ಸಿಲರ್ ಕಪ್, ಬಾಂಧವ ಕೌನ್ಸಿಲರ್ ಕಪ್ ಅಂತ ನಮ್ಮ ನಾಗರಾಜ್ ಸರ್ ಅವರು, ನಮ್ಮ ಬೈಸಂದ್ರ ಕಾರ್ಪೊರೇಟರ್ ಜಯನಗರ್ ಗ್ಯಾರಂಟಿ ಅಧ್ಯಕ್ಷರು ಅವರು, ಮತ್ತು ವಿಶೇಷವಾಗಿ ನಮ್ಮ ವಿನಯ್ ಗುರುಜಿ ಅವರು ಸಹ ಬಂದಿದ್ದರು. ನಮ್ಮ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಸಹ ರಾಮಲಿಂಗ ರೆಡ್ಡಿ ಸರ್ ಅವರು ಸಹ ಬಂದಿದ್ದರು. ಸಾವಿರಾರು ಜನ ಮಕ್ಕಳು ಇವತ್ತು ನಾಡಿದ್ದು ಸ್ಪೋರ್ಟ್ಸ್ ಬಹಳ ಒಂದು ಸ್ಪೋರ್ಟ್ಸ್ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ನೋಡಿ, ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಹಾಗಾಗಿ ಇದು ಎಲ್ಲ ಕಡೆ ಸ್ಪೋರ್ಟ್ಸ್ಗೆ ಇನ್ಫ್ಯಾಕ್ಟ್ ಒಂದು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು, ಸ್ಟಡೀಸ್ ಎಲ್ಲ. ಹಾಗಾಗಿ ಇವರು ಇವತ್ತಲ್ಲ ಬಹಳ ವರ್ಷದಿಂದ ಮಾಡಿಕೊಂಡು ಬರ್ತಿದ್ದಾರೆ. ಸೊ ಮುಂದೇನೂ ಅಷ್ಟೇ ಎಲ್ಲರೂ ಸ್ಪೋರ್ಟ್ಸು, ಆರೋಗ್ಯ ಮನಸ್ಸಲ್ಲಿ ಇಟ್ಕೋಬೇಕು. ದಯವಿಟ್ಟು ಎಲ್ಲರೂ ಅಷ್ಟೇ ಇದು ಸ್ಪೋರ್ಟ್ಸ್ ಆಗಿರಲಿ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಲಿ, ಎನಿ ಏಜ್ ಮಾಡಬೇಕು. ಈ ಒಂದು ಕಾರ್ಯಕ್ರಮಗಳ ಮೂಲಕ ನಿಜವಾಗ್ಲೂ ಬಹಳ ಜನರಿಗೆ, ವಿಶೇಷವಾಗಿ ಮಕ್ಕಳಿಗೆ ಬಹಳ ಪ್ರೋತ್ಸಾಹ ಸಿಗ್ತಾ ಇದೆ. ನಾನು ಎಲ್ಲ ನಮ್ಮ ಮಕ್ಕಳ ಪರವಾಗಿ, ತಂದೆಯವ್ರ ಪರವಾಗಿ ನಾನು ಮತ್ತೊಮ್ಮೆ ನಮ್ಮ ನಾಗರಾಜ್ ಸರ್ ಅವ್ರಿಗೆ ಧನ್ಯವಾದಗಳು ಮತ್ತೆ ಅಭಿನಂದನೆ ಹೇಳಕ್ ಬಯಸ್ತೀನಿ. ಹೌದು, ಈ ಖಾತೆ ಇನ್ಫ್ಯಾಕ್ಟ್ ನಾನು ನಮ್ಮ ಕೃಷ್ಣ ಬೈರೇಗೌಡ ಸರ್ ನೋಡ್ಬಿಟ್ಟು ಫಸ್ಟು ನಾವೇ ಪ್ರಾರಂಭ ಮಾಡಿದ್ದು. ನಾನು ಸಹ ನಾನು ಆಫೀಸಲ್ಲಿ ಮಾಡ್ತಾ ಇದ್ದೀನಿ, ನಮ್ಮ ನಾಗರಾಜ್ ಸರ್ ಅವರು ಮಾಡ್ತಿದ್ದಾರೆ, ಮನೆ ಮನೆಗೆ ಹೋಗಿ ಅವರು ತಲುಪಿಸಿದ್ದಾರೆ. ನಮ್ಮ ತಂದೆಯವರು ಸಹ ಅವರ ಕ್ಷೇತ್ರದಲ್ಲೂ ಸಹ DTM ಪಕ್ಕದಲ್ಲೂ ಸಹ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದ ಏನು ಉದ್ದೇಶ ಅಂದರೆ ಜನರಿಗೆ ಒಳ್ಳೇದಾಗಬೇಕು. 2 ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿಯೊಂದು ನಿಟ್ಟಿನಲ್ಲೂ ಸಹ ಜನರಿಗೆ, ಸಾರ್ವಜನಿಕರಿಗೆ, ಎಲ್ರಿಗೂ, ಯಾವುದೇ ಜಾತಿಯಾಗಿ ಯಾವುದೇ ಧರ್ಮ ಆಗಿರಲಿ, ಅವ್ರು ಓಟ್ ಹಾಕಿರಲಿ, ಎಲ್ರಿಗೂ ನಾವು ಒಳ್ಳೇದು ಮಾಡಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ನಾವು ಅನೇಕ ಯೋಜನೆಗಳು ಎಲ್ಲ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಈ ಖಾತೆ ಸಹ ನಾವು ಇಡೀ ಪ್ರತಿಯೊಂದು ಭಾಗದಲ್ಲೂ ಸಹ ಮಾಡ್ತಾ ಇದ್ದೀವಿ. ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಯಾಕಂದರೆ ಹಿಂದೆ ನಿಮಗೆ ಗೊತ್ತಿದೆ ಎಷ್ಟು ಭ್ರಷ್ಟಾಚಾರ ಇತ್ತು ಅಂತ. ಈಗ
ಗ್ಯಾರಂಟಿಗಳಾಗಿರ್ಲಿ, ಯೋಜನೆಗಳಾಗಲಿ, ಈ ಖಾತೆಗಾಗಿರ್ಲಿ, ಇದು ತುಂಬಾ ಮನೆಗೆ ಹೋಗಿ ಇದು ಒಳ್ಳೇದಾಗ್ತಿದೆ. ದಯವಿಟ್ಟು ಇದನ್ನ ಉಪಯೋಗಿಸ್ಕೊಳ್ಳಿ. ಪರಿಚಯ ಇರೋರ್ಗೂ ದಯವಿಟ್ಟು ಹೇಳಿ ಅಂತ ಹೇಳಿ ಮತ್ತೊಮ್ಮೆ ನಾನು ಸರ್ಗೆ ನಾನು ಧನ್ಯವಾದ ಹೇಳಬಯಸ್ತೀನಿ. ಇವತ್ತು 28ನೇ ವರ್ಷದ ಬಾಂಧವ ವಾಲಿಬಾಲ್ ಕಪ್ 28ನೇ ವರ್ಷದ ಬಾಂಧವ ವಾಲಿಬಾಲ್ ಕಪ್ಪು ಇವತ್ತು ವಿಶೇಷವಾಗಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. 24, 25, 26 3 ದಿವಸ ಕೂಡ ಈ ಬಾಂಧವ ಕಪ್ ನಡೀತಾ ಇದೆ. ಈ ಕಪ್ಗೆ ಸುಮಾರು 190 ಟೀಮ್ಗಳು ಬಂದಿದೆ. ಸುಮಾರು 3500ರಿಂದ 4000 ಜನ ಮಕ್ಕಳು ಬಂದಿದ್ದಾರೆ. ಎಲ್ಲ ಪೋಷಕರು ಬಂದಿದ್ದಾರೆ. ಈ ವಾಲಿಬಾಲು ಒಂದು ದೊಡ್ಡ ಮಟ್ಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ನಡೀತಾ ಇದೆ. ಇದಕ್ಕೆ ಸನ್ಮಾನ್ಯ ನಮ್ಮ ಜನಪ್ರಿಯ ಸಚಿವರಾದಂಥ ರಾಮಲಿಂಗರೆಡ್ಡಿ, ಸಾರಿಗೆ ಮತ್ತು ಮುಜರಾಯಿ ಸಚಿವರು, ಮತ್ತು ನಮ್ಮ ಶ್ರೀ ವಿನಯ್ ಗುರೂಜಿ ಅವರು ಬಂದು, ಅದ್ರ ಜೊತೆಗೆ ನಮ್ಮ KPCC ಮಹಿಳಾ ಅಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿ ಮತ್ತು ಅನೇಕ ಸ್ಪೋರ್ಟ್ಸ್ ಪಟುಗಳು ಬಂದು ಇವತ್ತು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ವಾಲಿಬಾಲ್ ಉದ್ಘಾಟನೆ ಮಾಡಿದ್ದಾರೆ ಒಂದು ದೊಡ್ಡ ಮಟ್ಟದಲ್ಲಿ. ಇವತ್ತು ನಾಳೆ ನಾಡಿದ್ದು ಈಗ ವಾಲಿಬಾಲ್ ಬಾಂಧವ ಕಪ್ ವಾಲಿಬಾಲು 28 ವರ್ಷಗಳಿಂದ ನಡೀತಾ ಇದೆ.